or welcome back to us, Mr. and Mistress Kochi. One more day, one more vlog. ಗೈಸ್, ಇವತ್ತು ಏನಂದರೆ ಆಷಾಢ ಮುಗಿಸ್ಕೊಂಡು ನಾನು ಬೆಂಗಳೂರಿಂದ ಗಂಡ ಮನೆಗೆ ಹೋಗ್ತಾ ಇದ್ದೀನಿ, ಹೊಸಪೇಟ್. ಸೊ ನಮ್ಮ ಜರ್ನಿ ಹೆಂಗಿರುತ್ತೆ ಫ್ರಮ್ ಬ್ಯಾಂಗ್ಳೂರ್ ಟು ಹೊಸಪೇಟ್ ನೋಡಿ. ಚಲೋ ಸೇಫಾಗಿ ಕರ್ಕೊಂಡು ಹೋಗ್ತೀನಿ ಅಲ್ವಾ? ಫುಲ್ ಸೇಫ್. ಈ ಡ್ರೈವರ್ ಜೊತೆ ಹೋದ್ರೆ ಗೈಸ್ 1 hour ಎಕ್ಸ್ಟ್ರಾ ಆಗುತ್ತೆ. 60 ಮೇಲೆ ಇವರು ಸ್ಪೀಡ್ ಹೋಗಲ್ಲ. ದಯವಿಟ್ಟು ಈ ಕಡೆ 60 ಸ್ಪೀಡಲ್ಲಿ ಗಾಡಿ ಹೆಂಗೆ ಹೊಡೆಯೋದು ಅಂತ ಹೇಳ್ಕೊಡ್ತೇನೆ ನಿಮಗೆ ಈ ಜರ್ನಿಯಲ್ಲಿ. ಆಕ್ಚುಲಿ 60 ಮೇಲೆ ಹೋಗಲ್ಲ, ಹೈವೇಲ್ ಕೂಡ 60 ಮೇಲೆ ಹೋಗಲ್ಲ. ಲೆಟ್ಸ್ ಗೋ. ನೋಡಿ ಗೈಸ್, ಏರೋಪ್ಲೇನ್ ಹೋಗ್ತಾ ಇದೆ. ಇದಕ್ಕೆಂತ ಯಾವಾಗ ಏರೋಪ್ಲೇನ್ ಅಂದ್ರೆ ಹಂಗೆ ನೋಡ್ತಾನೆ ಕಣ್ಬಿಟ್ಕೊಂಡು. ಗೈಸ್, ತುಳಸಿ ಗಿಡ ತಗೊಂಡು ಹೋಗ್ತಾ ಇದೀವಿ ಅಲ್ಲಿ ಹಾಕಕ್ಕೆ. ಸರಿ ಆಯ್ತು, ನಾವು ಅಪ್ಪಂಗೆ ಹೋಗೋ ಟೈಮಿಗೆ ಮಕ್ಕ ಎಲ್ಲ ಹೋಗ್ಬರ್ತೀವಿ. ಬಾಯ್ ಅಮ್ಮ. ಬಾಯ್ ಹಂಗೆ ಬಾಯ್. ಅಪ್ಪ ಬೊಕ್ಕ ಇದು ಹೊಡಕ್ಕಾಗಲ್ಲ, ನಾನು ಹೋಗ್ತಾ ಇದ್ದೀನಿ ಅಂದ್ರೆ. ಇಟ್ಸ್ ವೆರಿ ಹಾರ್ಡ್. ಬಾಯ್ ಬಾಯ್. ಫೋನ್ ಮಾಡಿ ಎಲ್ಲ ಹೋಗ್ತೀನಿ. ಬಾಯ್ ಅಮ್ಮ. ಗೈಸ್, ಜರ್ನಿ ಸ್ಟಾರ್ಟ್ ಆಯಿತು. ಈಗ ಇಟ್ಸ್ 3:48, 3:50. ನೋಡೋಣ ಯಾವಾಗ ರೀಚ್ ಆಗ್ತೀವಿ ಅಂತ. ನಾನು ಊರಿಗೆ ಹೋಗ್ತಾ ಇದ್ದೀನಂತ. ಬ್ಯಾಂಗ್ಳೂರ್ ಇಸ್ ಬ್ರೈಟ್. ಒಳ್ಳೆ ಜರ್ನಿನೂ ಸ್ಟಾರ್ಟ್ ಆಯ್ತು, ಈ ಕಡೆ ಒಳ್ಳೆ ಮಳೆನೂ ಸ್ಟಾರ್ಟ್ ಆಯ್ತು. ಒಳ್ಳೆ ಕ್ಲೈಮೇಟ್ ಇದೆ. ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾವು ಜರ್ನಿ ಮುಂದುವರಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ನಿಯರ್ ಟು ದಾವಸ್ಪೇಟೆ, ಕರೆಕ್ಟಾ? ನಿಯರ್ ಟು ದಾವಸ್ಪೇಟೆ ಇದ್ದೀವಿ. ನಾವು ಗೇಮ್ ಪ್ಲಾನ್ ಮಾಡಿದ್ವಿ. ಜರ್ನಿ ಇರುತ್ತೆ, ಸೊ ಗೇಮ್ ಆಡೋಣ ಅಂತೇಳಿ. ಅದು ರೆಡಿ ಫಾರ್ ದಿ ಗೇಮ್. ಓಕೆ, ಸೊ ಗೇಮ್ ಏನಂದ್ರೆ ಒಂದು ಕನ್ನಡ ವರ್ಡ್ ನ ತೋರಿಸ್ತೀವಿ, ಅದನ್ನ ಓದ್ಬೇಕು. ಫಸ್ಟ್ ಆಫ್ ಆಲ್ ಅವ್ನ್ ಕನ್ನಡ ವರ್ಡ್ ಚೆನ್ನಾಗಿ ಓದ್ಬಿಡ್ತಾನೆ, ಬಟ್ ನನಗೆ ಅದು ಬೇಗ ಓದಕ್ ಬರಲ್ಲ. ಕನ್ನಡ ವರ್ಡ್ ಓದ್ಬೇಕು, ಪ್ಲಸ್ ಆ ವರ್ಡ್ ಮೀನಿಂಗ್ ಏನಂತ ಕೂಡ ಹೇಳ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರೆ ಪಾಯಿಂಟ್, ಹೇಳಿಲ್ಲ ಅಂದ್ರೆ ನೋ ಪಾಯಿಂಟ್. ನೋಡೋಣ ಇವಾಗ ಯಾರು ಗೆಲ್ತಾರೆ ಅಂತ. ಗೊತ್ತು, ಸ್ಟಿಲ್ ನೆವರ್ ಗಿವ್ ಅಪ್. Okay, ready for the first one? Okay. This is the first one. ಏನಿದು? ಷಣ್ಮುಖ ಅಂದ್ರೆ ಗಣೇಶ. ಥಿಂಕ್ ಮಾಡು. ಗಣೇಶ ಷಣ್ಮುಖ ಅಂತಾರೆ, ಬಟ್ ಷಣ್ಮುಖ ಅಂತ 6 ಮುಖನ, 6 ಮುಖಗಳು. ಕರೆಕ್ಟಾಗಿ ಹೇಳ್ಬಿಟ್ಟೆ ನೀನು. ಆಕ್ಚುಲಿ ಅವತ್ತು ಷಣ್ ಅಂದ್ರೆ 6 ಮುಖ ಅಂದ್ರೆ ಫೇಸ್, 6 ಮುಖ ಇರೋರು ಷಣ್ಮುಖ. ಸುಬ್ರಹ್ಮಣ್ಯ ಸ್ವಾಮಿಗೆ ಷಣ್ಮುಖ ಅಂತ ಕರೆಯೋದು, ಗಣಪಗಲ. ಓಕೆ, 1 point ಮಂದಿಗೆ. ಇವಾಗ ನಿನ್ ಟರ್ನ್. ನಾನು ರೆಡಿನೇ ಮಾಡಿರಲ್ಲ, ನೋಡ್ಕೊಳ್ಳಿ. ನಂಗೆ ಗೊತ್ತು ಕನ್ನಡ ಎಲ್ಲ ರೆಡಿ ಮಾಡೋದಲ್ಲೇ, ಅದಂಗೆ ಬರ್ತಾ ಇರ್ಬೇಕು. ಹೌದೌದು, ಬರ್ತಾ ಇರುತ್ತೆ. ನೋಡ್ತೀನಿ ನೆಕ್ಸ್ಟ್ ವರ್ಡ್ಸ್ ಅಲ್ಲಿ ಬರ್ತಾ ಇರುತ್ತೆ.
ಯಾವ್ದು ತಪ್ಪಿಲ್ಲ. ಚೀಟರ್ ಹಿಂಗ್ ಮಾಡಿದ್ರೆ ನಾನೇ ವಿನ್ ಡೈರೆಕ್ಟ್ ವಿನ್ ಡಿಕ್ಲೇರ್ ಮಾಡೋದು. ನೋಡಿ ಇವಾಗ ಹುಡುಕ್ತವನೆ ಮೋಸ ತಾನೆ. ನಂಗೆ 1 ಪಾಯಿಂಟ್ ಎಕ್ಸ್ಟ್ರಾ ಕೊಡ್ಬೇಕು ಫಾರ್ ಮೈ ಎಫರ್ಟ್ಸ್. ಸ್ವಲ್ಪ ಈಸಿ ಇರೋದು. ಅದು ಆಮೇಲೆ ನೀನು ವಿಡಿಯೋದಾಗ ಹಾಕೊಳ್ಳೋ. ನೀನೇನು ರೆಡಿ ಮಾಡಿಲ್ಲ, ಅದಕ್ಕೆ ನಾನು ತೋರ್ಸಲ್ಲ. ಹಂಗೆ ಸೈಡಲ್ಲಿ ವರ್ಡ್ ಹಾಕ್ತೇನೆ. ಯಾವ್ದು ಇದಾ ಮಾ ಇದ್ದಾರಲ್ಲ ಈಸಿ ವರ್ಡ್ ಯಾರು? ಮುಷ್ಕರ. ಓದ್ದೆ ತಾನೆ ಮುಷ್ಕರ. ಕರೆಕ್ಟ್. ನೀನಿಗೆ ಹೇಳು. ಮುಷ್ಕರನ ಮುಷ್ಕರ ಮುಜುಗರ ಮುಷ್ಕರ ಗೊತ್ತಿಲ್ಲ. ಮುಷ್ಕರ ಏನ್ ಸೋತೋದು ಫ್ರೆಂಡ್ಸ್. 1 ಪಾಯಿಂಟ್ ಮತ್ತೆ ನಂಗೆ ಸ್ವಲ್ಪ ಈಸಿ ಕೊಡ್ಬೇಕು. ನಂಗೆ ಗೊತ್ತಿಲ್ಲ. ಈಸಿನೇ ಅದು. ಮುಷ್ಕರ ಎಲ್ಲರಿಗೂ ಗೊತ್ತಿರುತ್ತೆ ಅದು. ಮುಷ್ಕರ ನಂಗೂ ಗೊತ್ತಿಲ್ಲ. ಏನ್ ಹೇಳು? ಸೋದಾ 2 ಪಾಯಿಂಟ್ ನನ್ಗೆನಾ? ಅಮ್ಮ ಇದು ಪಾಯಿಂಟ್ ಹೋಗುತ್ತಾ? ಮತ್ತೆ 2 ನಂಗೆ ಬರ್ತಾವ ಪಾಯಿಂಟ್. ನಾನು ಹೇಳಿದ್ದಂದ್ರೆ ನೀನು ಹೇಳೋದು. ಮುಷ್ಕರ ಸ್ಟ್ರೈಕ್ ಮಾಡೋದು ಅಥವಾ ಒಂದು ಇದಕ್ಕೆ ಅಪೋಸಿಟ್. ನಾನು ಮುಷ್ಕರ ಮಾಡ್ತೀನಿ. ಲೈಕ್ ದಟ್. ನಾನು ಸ್ಟ್ರೈಕ್ ಮಾಡ್ತೀನಿ, ನಾನು ಮುಷ್ಕರ ಮಾಡ್ತೀನಿ ಅಂತ ಹೇಳ್ಬೇಕು. ಈಗ ಅದನ್ನ ಚಾಟ್ ಜಿಪಿಟಿ ಹಾಕಿ ನೋಡೋದು. ಆಕ್ಚುಲಿ ಚೆಕ್ ಮಾಡ್ಬೇಕು. ನೀನ್ ಏನಾದ್ರು ಸುಳ್ಳು ಹೇಳಿದ್ರೆ ಇವಾಗ ಪಾಯಿಂಟ್ ನಂಗೆ. ಕರೆಕ್ಟ್. ಸ್ಟ್ರೈಕ್ ಆರ್ ಪ್ರೊಟೆಸ್ಟ್. ನಿನ್ಮೇಲೆ ಮುಷ್ಕರ ಮಾಡ್ತೀನಿ. ಇದು ಯಾವ್ದು ಹೇಳಕ್ಕಾಗಿಲ್ಲ ಅಂದ್ರೆ ಗೊತ್ತಿರ್ಲಿಲ್ಲ. ಮಾಡೋದು. ಸರಿ, ನೀನ್ ಟಫ್ ವರ್ಡ್ ಕೊಡು. 2 ಪಾಯಿಂಟ್ ನಂಗೆ 1. ಏನು 1? 0 1 ಇಲ್ಲ. 0 ಪಾಯಿಂಟ್ ಕೊಡ್ತೀನಿ. ಇವಾಗ ಇದು ನನ್ನ ವರ್ಡ್. ದೈವಜ್ಞ. ಏನು ದೈವಜ್ಞ? ದೈವಜ್ಞ ಮೀನಿಂಗ್ ಎಲ್ಲೋ? ದೈವಜ್ಞ ಮೀನಿಂಗ್ ದೇವರ ಬಗ್ಗೆ ಜ್ಞಾನ ಇರೋದೇ ದೈವಜ್ಞ. ಅಲ್ಲ, ದೇವಾಜ್ಞ. ದೈವಜ್ಞ. ದೇವರು ಹೇಳೋದಲ್ಲ, ದೇವರ ಆಜ್ಞೆ. ದೈವಾಜ್ಞೆ ಅದೇ ಬಿಡ. ಹೇಳು ಏನಂತ. ಆಸ್ಟ್ರಾಲಜರ್. ಮತ್ತೆ ಆಸ್ಟ್ರಾಲಜರ್ ಅಂದ್ರೆ ಮತ್ತೆ ನಾನೇನ್ ಹೇಳಿದ್ದು? ನೀನ್ ದೈವಾಜ್ಞೆ. ಇಲ್ಲ ಆಸ್ಟ್ರಾಲಜರ್ ಅಂತ ಹೇಳಿಲ್ಲ. ನಂಗೆ ಆಸ್ಟ್ರಾಲಜರ್ ಅಂದ್ರೆ ಲೂಸ್. ಮತ್ತೆ ಏನಂದಿದ್ದ ನಾನು? ದೈವಾಜ್ಞೆ ಅಂದ್ರೆ ಲೈಕ್ ಡೇಟ್ ಬಗ್ಗೆ ಗೊತ್ತಿರೋದಂತ ಹೇಳಿದ್ದು. ಚೀಟಿಂಗ್ ಮಾಡ್ಬೇಡ, ಒಪ್ಕೋ. 2 ಪಾಯಿಂಟ್ ಇದೆ ನನ್ನ ಹತ್ರ, 0 ಪಾಯಿಂಟ್ ಇಲ್ವಾ? ದೇವ್ರ ಬಗ್ಗೆ ಮತ್ತೆ ದೇವ್ರ ಬಗ್ಗೆ ಗೊತ್ತಾ? ದೇವ್ರ ಬಗ್ಗೆ ಗೊತ್ತಿರೋದು ಅಂದ್ರೆ ಏನ್ ಹೇಳು? ನ್ಯೂಮರಲಜಿ. ಅದನ್ನ ಸರಿ, ಆಸ್ಟ್ರಾಲಜಿ. ದೈವಜ್ಞ ಅಂದ್ರೆ ಆಸ್ಟ್ರಾಲಜರ್. ಇನ್ನೊಂದು ಇಂಗ್ಲಿಷ್ ಕನ್ನಡದಾಗ ಏನ? ಕನ್ನಡದಲ್ಲೇ ಹೊಡಿ. ದೈವಜ್ಞ ಮೀನಿಂಗ್ ಬಂತಂದ್ರೆ ಆಗೋಯ್ತು ಅಷ್ಟೇ. ಏನಕ್ಕ ಸೋದೋದೆ. 1 ಪಾಯಿಂಟ್ ಹೋಗ್ಲಿ. ಮೋಸ ಮಾಡ್ಬೇಡ. 2-1 ಆಯ್ತು. ಆಡು. 2-1 from intern. ಮೊಬೈಲ್ ಕೊಡ್ತಾನೆ.
ಸ್ವಲ್ಪ ಅಂದ್ರೆ ನಾನು ಗೆಸ್ ಮಾಡೋದು ಈಸಿ ಕೊಟ್ಟೆ. ಮೇಲೆ ಉಂಟು. ಉತ್ಕೃಷ್ಟ ಹಬ್ಬ ನೀನ್ ಎಷ್ಟು ಕಷ್ಟ ಕೊಡ್ತೀಯ. ಉತ್ಕೃಷ್ಟ ಏನಾದ್ರು ಕ್ಲೂ ಕೊಡು. ಉತ್ಕೃಷ್ಟ ಇದೆಲ್ಲ ಕೇಳಿ ಅಂದ್ರೆ ಫುಲ್ ಕೋಪ ಮಾಡ್ಕೊಂಡಿರೋದು. ಎಲ್ಲೋ ಒಂದ್ ಸ್ವಲ್ಪ ಎಲ್ಲೋ ಕೇಳಿದೀನಿ ಕಷ್ಟ. ಸ್ವಲ್ಪ ಕ್ಲೂ ಕೊಡು. ನಂಗೂ ಗೊತ್ತಿಲ್ಲ, ತೆಗೆದು ತೋರಿಸು. ಮೋಸ ಈ ಪಾಯಿಂಟ್ ಇಲ್ಲ ಇವ್ಗೆ ಗೊತ್ತಿಲ್ಲ. ಗೊತ್ತು, ಅದನ್ನ ಹೆಂಗ್ ಎಕ್ಸ್ಪ್ಲೇನ್ ಮಾಡೋದು ಬರೋಲ್ತ, ಅದಕ್ಕೆ ಹೊಡಿ. ಇಲ್ಲ ಹಂಗೆಲ್ಲ ಇಲ್ಲ, ಪಾಯಿಂಟ್ ಇಲ್ಲ, ಇದು ಯಾರಿಗೂ ಪಾಯಿಂಟ್ ಇಲ್ಲ. ನಾವು ಕೊಡೋದು ಹೆಂಗಿಲ್ಲ ಪಾಯಿಂಟ್. ಚೀಟಿಂಗ್ ಇದು. ನಿನ್ ಪಾಯಿಂಟ್ ಇಲ್ಲ ನೋಡ ಆದ್ರೆ ಇದಿಲ್ಲ. ಕ್ಯಾನ್ಸಲ್ ವರ್ಡ್. ಎಸ್ ಕ್ಯಾನ್ಸಲ್ ಇದು ಡಿಸ್ಕ್ವಾಲಿಫೈ. ಅಷ್ಟ ನಿಂಗೂ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ನಿಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿರುತ್ತೆ. ಫಸ್ಟ್ ಆಫ್ ಆಲ್ ಉತ್ಕೃಷ್ಟ ಅಂದ್ರೆ ಸುಪೀರಿಯರ್ ಆರ್ ಹೈ ಕ್ವಾಲಿಟಿ. ಡಿಸ್ಕ್ವಾಲಿಫೈ ಅಷ್ಟೇ. ನನ್ಗೆ ಪಾಯಿಂಟ್ ಇದು, ನಿಂಗೆ ಗೊತ್ತಿಲ್ಲ. ಪಾಯಿಂಟ್ ನನಗೆ ಪಾಯಿಂಟ್ 3-1. ಮೋಸ ಮಾಡಕ್ ಹೋಗ್ಬೇಡ ನೀನು. ಇಲ್ಲ ಇದಿಲ್ಲ, ನಿನ್ಗೆ ಪಾಯಿಂಟ್, ನಿನ್ಗೆ ಗೊತ್ತಿಲ್ಲ ಮೀನಿಂಗ್. ಸುಮ್ನೆ ತೋರ್ಸ್ಬಿಟ್ರೆ ನಿಂಗ್ ಗೊತ್ತಿರ್ಬೇಕು ಮೀನಿಂಗ್. ಮೀನಿಂಗ್ ಗೊತ್ತೇ ನಂಗೆ, ಅದು ಹೇಳಕ್ ಬಂದಿಲ್ಲ. ಅದೇ ಅದೆಲ್ಲ ವರ್ಕ್ ಆಗಲ್ಲ, ನೀನ್ ತಿಳ್ಕೊಂಡಿರ್ಬೇಕಾಗಿತ್ತು. ಇದು ವರ್ಕ್, ಇದು ಡಿಸ್ಕ್ವಾಲಿಫೈ ನಾನು ಕೊಡಲ್ಲ ಪಾಯಿಂಟ್ ಅಷ್ಟೇ. ನೋ ಪಾಯಿಂಟ್. 2-1 you are disqualified for this round. 2-1. ನಿಂಗೆ ಇದು ಗೊತ್ತಿರುತ್ತಾ? ನಂಗಂತೂ ಇವಾಗೇ ಗೊತ್ತಾಯ್ತು. ಗೊತ್ತಿಲ್ಲ, ಏನಾದ್ರು ನೆಕ್ಸ್ಟ್ ಸ್ಕೂಲಲ್ಲಿ ಹೇಳ್ಕೊಡ್ಬೇಕು. ಕನ್ನಡ ಮೀಡಿಯಂ. ಜ್ಞಾನೇಂದ್ರಿಯ ಗೊತ್ತಾ? ಜ್ಞಾನೇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು ಹೇಳು. ಇವತ್ತೇ ಗೊತ್ತಾಯ್ತು ಇದು ಜ್ಞಾನೇಂದ್ರಿಯ. ಜ್ಞಾನೇಂದ್ರಿಯ ಸೆನ್ಸ್ ಆರ್ಗನ್ಸ್ ನಿಜ ಗೊತ್ತಿರ್ಲಿಲ್ಲ ನನಗೆ. ಕನ್ನಡ ಮೀಡಿಯಂ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ನಿಮ್ದು ಇಂಗ್ಲಿಷ್ ಮೀಡಿಯಂ ಅಂದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಕನ್ನಡ ಮೀಡಿಯಂ ಎಲ್ಲ ವರ್ಡ್ಸ್ ಬಂದೋಗಿತ್ತು ನಮ್ಗೆ. 3-1. ಇದಿಲ್ಲ, ಅದೇನಿಲ್ಲ ಅಂದ್ರೆ ನನಗ್ ಗೊತ್ತಿಲ್ದಿರೋ ವರ್ಡ್ ನಿನಗ್ ಗೊತ್ತಿರುತ್ತೆ. ನಾನೆಲ್ಲೋ ಇದು ಇದೆಲ್ಲ ಯೂಶಲಿ ಸೆನ್ಸ್ ಆರ್ಗನ್ಸ್ ಅಂತಾನೆ ಹೇಳ್ತೀವಲ್ಲ, ಜ್ಞಾನೇಂದ್ರಿಯಗಳು ಅಂತ. ಮತ್ತೆ ಸೋತೋದೆ. 3-1. ಓ ಮೈ ಗಾಡ್, ಸೋ ಬಿಗ್ ಡಿಫರೆನ್ಸ್. ಫುಲ್ ಕಷ್ಟವಾದ ಹುಡುಕ್ಬೇಕಾಗುತ್ತೆ. ನೀನಿವಾಗ ಸ್ವಲ್ಪ ಈಸಿ ಕೊಡು. ಹೇಳ್ತಾರೆ. ನಾನು ಇದೇ ಟಫ್ ಕೊಟ್ಟಿದ್ರೆ ಹೆಂಗಪ್ಪ? ನಿಮಗೆ ಗೊತ್ತಿರ್ಲಿಲ್ಲ ಅವಾಗ. ಇದು ಏನದು ವರ್ಡ್ ಹೇಳು? ಏನು ಅವಾಗ ಇದು ವರ್ಡ್ ನಿಮಗೆ ಗೊತ್ತಿರ್ಲಿಲ್ಲ. ಇದೇ ಹೇಳಕ್ ಹೋಗ್ಲಿ. ಈಸಿ 1 ಪಾಯಿಂಟ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ. ನಿಜ ಗೊತ್ತಿಲ್ಲ. ತಿರಸ್ಕೃತ. ಈಸಿ ವರ್ಡ್. ತಿರಸ್ಕೃತ. ತಿರಸ್ಕೃತ ಹೇಳ. ತಿರಸ್ಕಾರ ಮಾಡೋದು. ಏನ್ ಅದೇ ಹೇಳಿ ಕನ್ನಡ. ಇನ್ನೊಂದು ವರ್ಡ್ ಹೇಳ, ಅದನ್ನೇ ಒಳಸಿ ಕಳಿಸಿ ಹೇಳ್ಬೇಡ. ಗೊತ್ತಾಯ್ತಪ್ಪ. ಇದೆ ತಿರಸ್ಕೃತ ಅಂದ್ರೆ ಹೇಳು ಮುಂದೆ. ನೋ ಅನ್ನೋದು. ಅದು 1
ಅಮ್ಮ ಇರುವ ನಿಮಿಷ ನಾನು ನಿಂಗೆ ಹಂಗೆ ಮಾಡ್ನಾ ಈಸಿ ವರ್ಡ್ಗೆಲ್ಲ ನಾವು ಅಷ್ಟು ಟೈಮ್ ತಗೊಂಡ್ರೆ ಹೆಂಗೆ? ವಾಟ್ ಈಸ್ ಇಟ್ ಕಾಲ್ಡ್? ಬೇಡ ಅಂತ ಹೇಳೋದು, ತಿರಸ್ಕಾರ ಮಾಡೋದು. ತಿರಸ್ಕಾರ ಮಾಡೋದು ತಾನೆ? ಬೇಡ. What do you call? ಆಯ್ತು 4-1. Please stop it. ತಿರಸ್ಕಾರ. ಫಸ್ಟ್ ಆಫ್ ಆಲ್ ತಿರಸ್ಕಾರ ಅಂದ್ರೆ ಏನಂತ ಹೇಳು? ತಿರಸ್ಕಾರ ಅಂದ್ರೆ ಏನು? ಬೇಡ ಅಂತ ಹೇಳೋದು. ತಿರಸ್ಕೃತ ಅಂತ ಬೇಡ ಅಂತ ಹೇಳಿದ್ದೆ. ಅದೇ come on, you can't do this, okay? ಮತ್ತೆ ಅಷ್ಟು ಈಸಿ ಇದೆ, ಪರ್ಫೆಕ್ಟ್ ಆಗಿ ಹೇಳ್ಬೇಕು. ಮತ್ತೆ ನಾನು ಹೇಳಿದ್ದೀನಿ ಬೇಡ ಅಂತ, ಎಲ್ಲ ಮಾಡಿ ಹೇಳಿದ್ದೀನಿ. ಹಂಗೆಲ್ಲ ಮೋಸ ಮಾಡಬಾರ್ದು, ಸ್ವಲ್ಪ ಆದ್ರೂ ಕರೆಕ್ಟ್ ಆಗಿ. 4-2 3 ಯಾವಾಗ್ಲೂ ಒಂದ್ ಆಯ್ತಲ್ಲ. ಇಲ್ಲ 3-2 ಏನು ಕರೆಕ್ಟ್ ಆಗಿ ಎಲ್ಲ. ವಾವ್, ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು 1 ಪಾಯಿಂಟ್ ಬಂದಿದ್ದೀನಿ. ಓಕೆ 3-2. 4-2 ಇರ್ಬೇಕು ನೋಡಿ. ಇಲ್ಲ 3-2. ಇವಾಗ ನಂದು. ಖುಷಿ ನಂಗೆ ಗೊತ್ತಿಲ್ಲ ಇದು ಏನ್ ಹೇಳ್ತೀಯ ಅಂತ ಕ್ಯೂರಿಯಾಸಿಟಿ ಅಂತ ಕೇಳ್ತೀನಿ. ಚೀಟರ್, ಮೋಸಗಾರ. ಅದೇ ಆಕ್ಚುಲಿ ಕ್ಲವರ್ ಗೆ ಕದೀಮ ಅಂತಾರೆ. ಹೌದಾ? Who is clever, highly experienced ಅಂತ. ಅದಕ್ಕೆ ಕ್ಲವರ್ ಅಂದ್ರೆ ಹಿಂಗ ಬೈತಾರಲ್ಲ, ಕದೀಮ ಅಂತ ಬೈತಾನೆ. ಕದೀಮ ಕ್ಲವರ್ ಅಂತ ಕಳ್ತನ ಮಾಡ್ತಾರೆ. ಕ್ಲವರ್ ಚೀಟ್. 3 each. Point 2. ಕದೀಮ ಅಂದ್ರೆ ಫ್ಲವರ್ ಚೀಟ್. ಸಕ್ರಿಯ. ಗೊತ್ತಿರಲ್ಲ. ಯಾರಿಗೆ ಕೇಳ್ತಾರೆ? ಸಕ್ರಿಯ ಅಂದ್ರೆ ನಂಗೆ ಗೊತ್ತಿಲ್ಲ. ಸಕ್ರಿಯ ಅಂತ ಗೊತ್ತಿಲ್ಲ. ಶುಗರ್ ಗೊತ್ತಾ? ಶುಗರ್ ಸಕ್ರಿಯ ಅಂತ. ಸಕ್ಕರೆ ಅಂದ್ರೆ ಶುಗರ್. ಸಕ್ರಿಯ ಅಂದ್ರೆ ಏನು? ಸಕ್ರಿಯ ಅಂದ್ರೆ ಏನ್ ಹೇಳ? ಶುಗರ್. ಸಕ್ರಿಯ ಶುಗರ್. ಸಕ್ರಿಯ ಅಂದ್ರೆ ಶುಗರ್. ಸಕ್ರಿಯ ಅಂದ್ರೆ ಕ್ರಿಯಾ ಅಂದ್ರೆ ಕ್ರಿಯಾಪದಗಳು. ಕ್ರಿಯಾ ಅಂದ್ರೆ ಆಕ್ಷನ್. ಅಂದ್ರೆ ಸೋತೆ ಬಿಡು. ಮತ್ತೇನು? ಸಕ್ರಿಯ ಸೋತಾ? ಸಕ್ರಿಯ ಗೊತ್ತಿಲ್ವಾ? ಗೊತ್ತಿಲ್ಲ. ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ. ಹಿಂಗೆ ಇದು ನಾನು ಒಪ್ಪಲ್ಲ. ದಿಸ್ ಇಸ್ ನಾಟ್ ಅಟ್ ಆಲ್ ಕ್ವಾಲಿಫೈಡ್. ಸಕ್ರಿಯ ಅಂದ್ರೆ ಸಕ್ರಿಯ ಆಕ್ಟಿವೇಟ್ ಗೊತ್ತಾಗುತ್ತೆ, ಬಟ್ ಹೇಳಕ್ ಬರಲ್ಲ. ಅದನ್ನ ಶಬ್ದಧಾರಿತ ಅಂತ. ಶಬ್ದಧಾರಿತ ಜಾಸ್ತಿ ಐತಿ, ಬಟ್ ಏನಂತ ಗೊತ್ತಿಲ್ಲ. ಅಂದ್ರೆ ಆಕ್ಟಿವ್. ಹಲೋ 4-3. ಇದೊಂದು ಸೇರಿ ಮತ್ತೆ ಈಚೆ ಆಯ್ತಾ? ಅವಾಗ್ಲೇ ಪೂರ್ವಗ್ರಹ ಪೀಡಿತ. ಇದು ಗೊತ್ತಾ? ಪೂರ್ವಗ್ರಹ ಪೀಡಿತ. ಬಹಳ ವರ್ಷದಿಂದ ರೋಗ ಇರೋದಕ್ಕೆ ಅನ್ಕೊಂಡಿದ್ವಿ, ಬಟ್ ಕನ್ಫರ್ಮ್ ಇಲ್ಲ. ಏನ್ ಹೇಳಿ? ರಾಂಗ 4 each ಆಗುತ್ತೆ.
ಪೂರ್ವಗ್ರಹ ಪೀಡಿತ ಅಂದ್ರೆ ಬಯಾಸ್ಡ್. ಬಯಾಸ್ಡ್ ಅಂದ್ರೆ ಏನು ಕನ್ನಡದಲ್ಲಿ ಹೇಳು. ಬಯಾಸ್ಡ್ ಅಂದ್ರೆ ಒಂದೇ ಕಡೆ ಸಪೋರ್ಟ್ ಮಾಡೋದು. ಅದು ಪೂರ್ವಗ್ರಹ ಪೀಡಿತ ತರ. ಒಂದೇ ಕಡೆ ಸಪೋರ್ಟ್ ಮಾಡಿ ಬಯಾಸ್ಡ್ ಒಪಿನಿಯನ್ ಕೊಡ್ತಾರೆ ಅಂತಾರಲ್ಲ, ಬಯಾಸ್ಡ್. ಅದಕ್ಕೆ ಪೂರ್ವಗ್ರಹ ಪೀಡಿತ ಅಂತ. ಬರೋದಲ್ಲ ಬೇರೆ. ನೀನ್ ಈಸಿ ಇರೋದ್ ಕೊಟ್ಬಿಡು, 5 ಹಾಕ್ಬಿಡುತ್ತೆ, ನಾನ್ ವಿನ್ ಹಾಕ್ಬಿಡ್ತೀನಿ, ನೀನ್ ಬಿರಿಯಾನಿ ಮಾಡು. ಗೊತ್ತಿರೋದಿಲ್ಲಪ್ಪ ಬೇರೆ ಕಾಬರಪ್ಪ. ನಾನೇಂದ್ರು ಗೆಸ್ ಮಾಡ್ರೆ ನಾನ್ ವಿನ್, ಇಲ್ಲಾಂದ್ರೆ ಲಾಸ್ಟ್ ಒನ್. ಯಾರು ಗೆಲ್ತಾರೆ ಈಗ, ಯಾರು ಗೆಲ್ತಾರೆ? ಈಸಿ ವರ್ಡ್. ಲಾಸ್ಟ್ ಒನ್. ಸಂಕೋಲೆ. ಸಂಕೋಲೆ ಕೊಲೆ. ಸಂಕೋಲೆ. ಹೇಳು ಮೀನಿಂಗ್ ಹೇಳು. ಈಸಿ. ಯಾಕಾದ್ರೂ ಹೇಳ್ತಾನ, ನಾನೇ ಸೋಲಕ್ಕೆ. ಈಸಿ ಐತಿ, ಗೆದ್ಬಿಟ್ಟು ನಾಳೆ ಬಿರಿಯಾನಿ ರೆಡಿ ಆಗ್ತದೆ. ಸಂಕೋಲೆ ನಾನೇ ಗೆಲ್ಬೇಕಂದ್ರೆ ನೀನ್ ಈಸಿ ವರ್ಡ್ ಕೊಡ್ಬೇಕಿತ್ತು. ನಾನೇ ಕಾಪಾಡ. ಸಂಕೋಲೆ ಕೊಲೆ ಆಗಲ್ಲ. ಈಸಿ ವರ್ಡ್ ಸಂಕೋಲೆ. ಇದೆಲ್ಲ ಯೂಸ್ ಮಾಡುದಾ? ಡೈಲಿ ಯೂಸ್ ಮಾಡ್ತಾರಾ? ವರ್ಡ್ಸ್ ಅಂದ್ಮೇಲೆ ಒಂದು ಡೈಲಿ ಬೇಕಾ? ಸಂಕೋಲೆ. ಸಂಕೋಲೆ. ಸಂಕೋಲೆ ಅಂದ್ರೆ ಅಂತ ಹೇಳಿ ಮೀನಿಂಗ್ ಗೆದ್ಬಿಟ್ಟು. ಸಂಕೋಲೆ ಅಂದ್ರೆ ಗೊತ್ತಿಲ್ಲ. ಸಂಕೋಲೆ ಸ್ವಲ್ಪ ಕ್ಲೂ ಕೊಟ್ಬಿಡಿ, ಹೇಳ್ಬಿಡ್ತೀನಿ. ಏನು ಈಸಿ ವರ್ಡ್ ಅದೇನು? ಸಂಕೋಲೆ ಕೊಲೆ ಮಾಡ್ದೇನಂದು ಸಂಕೋಲೆ. ಸಂಕೋಲೆ ಅಂದ್ರೆ 5-4 ನೋಡು, ನಾನೇ ವಿನ್ ಆಗ್ತೇನೆ. ಅದಕ್ಕೆ 7 ತೆಗಿತ ಹೇಳ್ಬಿಟ್ರೆ ಆಮೇಲೆ ನಾನು ಹೇಳ್ತೀನಿ ನಾನು ಗಿವ್ ಅಪ್ ಮಾಡಿಲ್ಲ ಅಂತೀರ. ಸಂಕೋಲೆ ಅಂದ್ರೆ ಬೇಡಿ. ಒಂದ್ ನಿಮಿಷ ಬಿಸ್ಲು. ಬೇಡಿ ಕೈಗೆ ಹಾಕ್ತಾರಲ್ಲ ಬೇಡಿಗಳ. ಬಂದಿತ ಅದಕ್ಕೆ ಸಂಕೋಲೆ ಅಂತಾರ. ಬೇಡಿ ಸಂಕೋಲೆ ಹಾಕಿ ಸಂಕೋಲೆ ಹಾಕುತ್ತಾರೆ. ಅವನಿಗೆ ಸಂಕೋಲೆ ಹಾಕಿದ್ದಾರೆ. ಅವರಿಗೆ ಸಂಕೋಲೆ ಹಾಕಿದ್ದಾರೆ ಅಂತ ಅವರಿಗೆ ಬೇಡಿ ಹಾಕಿದ್ದಾರೆ. ನಿಜ ಕರೆಕ್ಟಾ? ಸರ್ಚ್ ಕೊಡವ. ಸಂಕೋಲೆ ಎಂದರೆ ಲೋಹದ ಸರಪಳಿ. ಬೇಡಿ ಅಥವಾ ಬಂಧನ. ನಾಳೆ ಚೆನ್ನಾಗಿ ಬಿರಿಯಾನಿ ಮಾಡಿ ಕೊಡು. ಇವಾಗ 5 ನಾನು 5 ಪಾಯಿಂಟ್ಸ್ ಬಂದು ವಿನ್ ಆಗಿರೋದಕ್ಕೆ ನಾಳೆ ಬಿರಿಯಾನಿ ಮಾಡ್ತಾರೆ. ನೀನ್ ಮಾಡ್ಬೇಕು. 11 ಗಂಟೆವರೆಗೂ ನಾನು ನೆಬಸ್ಬಾರದು. ಆಯ್ತು, ಎದ್ದ ತಕ್ಷಣ ಬಿರಿಯಾನಿ ರೆಡಿ ಇರ್ಬೇಕು. ಓಕೆ, ಇಲ್ಲಿಗೆ ಗೇಮಿನ ಟೈಮ್ ಹೋಗಿದ್ದು. ಸೋತೋದೆ. ಓಕೆ ಫ್ರೆಂಡ್ಸ್, ಒಳ್ಳೆ ಟೀ ಬ್ರೇಕ್ ಮಾಡೋಣ. ಓಕೆ ಗೈಸ್, we are matching today stronger than ever. ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ t-shirt. ಎಲ್ಲಿ ಕುಡಿಯಮ್ಮ ನೋಡೋಣ ಹೆಂಗ್ ಕುಡಿತೀವಿ. ಒಳ್ಳೆ ಪರ್ಫೆಕ್ಟ್ ಆಗಿ ಹೊಡೆದೆ ಅಂದ್ರೆ ಪ್ರೈಸ್ ಮಾಡೋದು. ನೆಕ್ಸ್ಟ್ ಟೈಮ್ ಇಂದ ಈಸಿ ಆಗುತ್ತೆ ನಿಮಗೆ ರೆಸ್ಟ್ ಮಾಡಕ್ಕೆ. ಹಲೋ ಪ್ರೋ ಡ್ರೈವರ್ ಇವತ್ತು ಇವಾಗ ಮನೆವರೆಗೂ ಕರ್ಕೊಂಡು ಹೋಗ್ತಾನೆ. ಗೇಮ್ ಆಡ್ಕೊಂಡು ಮೈಕ್ ಆನ್ ಮಾಡಿಲ್ಲ. ಕೇಳಿಸುತ್ತಲ್ಲ ಹಿರಿಯೂರು ಸ್ಲೋ ಆಗಿ ಬಂದ್ವಿ. ಬರದೇ ಸ್ಲೋ 60 ಮೇಲೆ ದಾಟದ್ದೇ ಇಲ್ಲ.
ಸ್ಟೇ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ವಿ. ಇಲ್ಲಿಂದ ಸ್ವಲ್ಪ ನಮ್ಮೂರಿಗೆ ರೆಸ್ಟ್ ಕೊಟ್ಟಿದ್ದೀವಿ. ಇದ್ಯಾಕೆ ಪಾರ್ಕಿಂಗ್ ಲೈಟ್ ಹಾಕಿದ್ದೆ ಆಫ್ ಮಾಡೋದು ಹೆಂಗೆ? ಎಲ್ಲರಿಗೂ ಗೊತ್ತಾಗ್ಲಿ ಡೇಂಜರ್ ಅಂತ ಅದಕ್ಕೆ Are you serious? ಮತ್ತೆ? Come on. ಅವ್ರು ಹೆಂಗ್ ಬೇಕಂಗ ಹೊಡಿತಾರೆ. ಹಿಂಗ್ ಲೈಟ್ ಇದ್ರೆ ಪಾರ್ಕಿಂಗ್ ಲೈಟ್ ಅಂತಾರ ಅವ್ರು. ಅದಿದ್ರೆ ಏನೋ ಪ್ರಾಬ್ಲಮ್ ಆಗೈತೆ ಅಂತ Guys, ನೋಡಿ guys, ಮರ್ಯಾದೆನೇ ಇಲ್ಲ. ನಾನ್ ಫುಲ್ ಇವಾಗ ಊರೊಳಗೂ ಕರ್ಕೊಂಡು ಹೋಗ್ತೀನಿ. So it is important. ಚಿತ್ರದುರ್ಗ ಇನ್ನ 62 ಕಿಲೋಮೀಟರ್ಸ್ ಇದೆ. ಬೇಡ ಸಾಕು. ಗಾಡಿಗಳು ಅಡ್ಡ ಬರ್ತಾರೆ. ಕತ್ಲಾಗೋವರೆಗೂ ಪೊಲೀಸರು ಅದರ ಹಿಡ್ಕಂತಾರ ಅದಕ್ಕೆ. ಯಾಕೆ DL DL ಇದೆ? ಹೌದಾ? ಮಾತಾಡ್ಬಿಟ್ಟು DL ಇದೆ. ನಾವು ಗ್ರೀನ್ ಇದನ್ನ ಗ್ರೀನ್. ಗೈಸ್ ಫುಲ್ ಮಳೆ ಆಚೆ ಅಂತೂ ನಾವಿವಾಗ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಏನಿದು ಏನು ಅಂತಿದ್ದಲ್ಲಿ ಬೇಬಿ ಕಾರ್ನ್ ಮಂಚೂರಿ. ಚಳಿಗೆ ಫುಲ್ ಚೆನ್ನಾಗಿದೆ. ಇವಾಗ ಚರ್ಚ್ ತಿನ್ಕೊಂಡು ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಇನ್ನ ಫುಲ್ 2 hours ಜರ್ನಿ ಇದೆಯಾ? 2 hours ಜರ್ನಿ ಇದೆ. ಊಟ ಬೇರೆ ಎಲ್ಲಾದ್ರೂ ಹೋಗಿ ಮಾಡ್ತೀವಿ. ಹತ್ರ ಬಂದ್ವಿ ಫೈನಲಿ. ಹೊಸಪೇಟ್ ರೀಚ್ ಆದ್ವಿ. ಸೊ ಆಲ್ಮೋಸ್ಟ್ 10 o'clock ಗೈಸ್. ಫೈನಲಿ ಮನೆಗೆ ರೀಚ್ ಆದ್ವಿ.